ಈಗ ನೀವು ನೋಡ್ತಿರೋ ಅಂಥ ಈ ಆರ್ಚ್ ಯಾವುದೋ ಒಂದು ಅಂಗಡಿಯಿಂದ ತಂದ ಡೆಕೋರೇಷನ್ ಅಲ್ಲ. ಸುಮಾರು 8ರಿಂದ 9 ವರ್ಷದ ಹಿಂದೆ ಪೇಪರ್ ಗ್ಲಾಸ್ನ ಬಳಸಿ ಮತ್ತು ಥರ್ಮಾಕೋಲ್ನ ಯೂಸ್ ಮಾಡಿ ನನ್ನ ಕೈಯಾರೆ ಮಾಡಿದಂಥ ಆರ್ಚ್ ಇದು. ವರಮಹಾಲಕ್ಷ್ಮಿ ಇಟ್ಟಾಗ ಅದ್ರ ಹಿಂದೆಗಡೆ ತುಂಬ ಸುಂದರವಾಗಿ ಕಾಣುತ್ತೆ ಅಂತ ಇಮ್ಯಾಜಿನಲ್ಲಿ ಮಾಡಿದಂಥ ಆರ್ಚ್ ಇದು. ನನ್ನ ಹತ್ರ ತುಂಬ ದುಬಾರಿ ಡೆಕೋರೇಷನ್ ಮೆಟೀರಿಯಲ್ ಇರಲಿಲ್ಲ. ಆದರೆ ಒಂದು ಆಸೆ ಇತ್ತು, ನನ್ನ ಕೈಯಲ್ಲಿರುವಂಥ ಚಿಕ್ಕ ವಸ್ತುಗಳಿಂದನೇ ಏನಾದರೂ ಸುಂದರವಾಗಿ ಮಾಡಬೇಕು. ಒಂದೊಂದು ಪೇಪರ್ ಗ್ಲಾಸ್ ಕಟ್ ಮಾಡ್ತಾ, ಗ್ಲಾಸ್ನ ಜೋಡಿಸ್ತಾ, ಒಂದೊಂದೇ ಶೇಪ್ ಕೊಡ್ತಾ ನಿಧಾನವಾಗಿ ಈ ಆರ್ಚ್ ರೂಪ ಪಡ್ಕೊತು. ಆ ಸಮಯದಲ್ಲಿ ಇದು 5 ವರ್ಷ ಇದ್ದರೆ ಹೆಚ್ಚು ಅಂದ್ಕೊಂಡಿದ್ದೆ. ಆದರೆ 9 ವರ್ಷ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಇವತ್ತಿದನ್ನು ನೋಡಿದಾಗ ನನಗಿದ್ರ ಬೆಲೆ ಪೇಪರ್ ಗ್ಲಾಸ್ ಅಥವಾ ಥರ್ಮಾಕೋಲ್ನಲ್ಲಿ ಕಾಣ್ತಿಲ್ಲ. 9 ವರ್ಷದ ಕೆಳಗೆ ನಾನು ಎಕ್ಸ್ಟ್ರಾ ಫ್ಲವರ್ಸ್ನ ಮಾಡಿಟ್ಟಿದ್ದೆ. ಅದು ಇವಾಗ ನೋಡಿ ಯೂಸ್ ಆಗ್ತಾ ಇದೆ. ಈ ರೀತಿಯಾಗಿ ಫ್ಲವರ್ ಮಾಡಿದಂಥ ಗ್ಲಾಸ್ ಅಂಚಿನಲ್ಲಿ ಫೆವಿಕೋಲ್ ಅಂಟಿಸ್ತಾ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲಿ ಇದನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೋಡ್ತಾ ನಮ್ಮ ಹಿರಿಕರು ಹೇಳಿದಂಥ ಮಾತು ಜ್ಞಾಪನ ಬರ್ತಾ ಇದೆ. ಕಲಾ ಜೀವನಸ್ಯ ಭೂಷಣಂ ಸೃಜನಂ ಆನಂದದಾಯಕಂ ಯತ್ರ ಕಲಾ ತತ್ರ ಸೌಂದರ್ಯಂ ಸ್ಮೃತಯಂ ಅಮೂಲ್ಯಂ. ಅಂದರೆ ಕಲೆ ಜೀವನದ ಆಭರಣ, ಸೃಷ್ಟಿಸುವುದು ಆನಂದವನ್ನು ಕೊಡುತ್ತೆ. ಎಲ್ಲಿ ಕಲೆ ಇರುತ್ತೋ ಅಲ್ಲಿ ಸೌಂದರ್ಯ ಇರುತ್ತೆ, ನೆನಪುಗಳು ಅಮೂಲ್ಯವಾದವು ಅಂತ. ಇಷ್ಟು ವರ್ಷ ಕಳೆದ್ರೂ ಇದ್ರ ಬಣ್ಣ ಮಾಸಿಲ್ಲ, ಇದ್ರ ಸೌಂದರ್ಯ ಕಡಿಮೆ ಆಗಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಇದನ್ನು ನೋಡಿದಾಗ ನನ್ನ ಮನಸ್ಸಲ್ಲಿ ಮೂಡುವಂಥ ಆ ದಿನಗಳ ನೆನಪು ಮಾತ್ರ ಹಾಗೆಯೇ ಇದೆ. ಅದಕ್ಕೆ ನನಗೆ ಇದು ಕೇವಲ ಒಂದು ಡೆಕೋರೇಷನ್ ಅಲ್ಲ. ಇವತ್ತು ಇದನ್ನು ಮತ್ತೆ ನೋಡಿದಾಗ ನಿಜವಾಗ್ಲೂ ಮನಸ್ಸು ತುಂಬ ಖುಷಿ ಆಗ್ತಿದೆ. ಬಹುಶಃ ಇದನ್ನೇ ಸಂಸ್ಕೃತಿ ಅಂತ ಕರೆಯೋದು. ವರ್ಷಗಳು ಬದಲಾಗುತ್ತೆ, ವಸ್ತುಗಳು ಹಳೆಯದಾಗುತ್ತೆ, ಆದರೆ ಕೆಲವು ನೆನಪುಗಳು ಮಾತ್ರ ಮನಸ್ಸಿನಲ್ಲಿ ಯಾವತ್ತೂ ಹೊಸದಾಗಿಯೇ ಇರುತ್ತೆ. ಇದು ಕೆಂಪು ಬಣ್ಣ ಹಾಗೂ ಅರಿಶಿಣ ಬಣ್ಣದಲ್ಲಿ ಸುಂದರವಾಗಿ ಹೂರಳಿಯಾಗಿದೆ. ಇದರ ಮಧ್ಯಭಾಗಕ್ಕೆ ಒಂದು ಕಪ್ಪು ಪೇಪರ್ನ ಕ್ಲೀನಾಗಿ ಕಟ್ ಮಾಡಿ ಮಧ್ಯಭಾಗದಲ್ಲಿ ಹೀಗೆ ಫೆವಿಕಾಲ್ ಹಾಕಿ ಅಂಟಿಸಿ ಕ್ಲೀನಾಗಿ ಒಂದು ಫ್ಲವರ್ ಲುಕ್. ಈ ಆರ್ಚ್ ನೋಡ್ದ ನಿಮಗೆ ಮನಸ್ಸಿಗೆ ಹೇಗೆ ಅನಿಸ್ತು ಹಾಗೂ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಮತ್ತೆ ಒಳ್ಳೆ ವಿಡಿಯೋ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಬಾಯ್.